ಇನ್ನು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ವಿಧಾನಸೌಧದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ವಿಧಾನಸಭೆ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಗೆ ರಾಹುಲ್ ಗಾಂಧಿ ಸಾಥ್ ನೀಡಿದ್ದಾರೆ. ಡಿಸಿಎಂ ಪರಮೇಶ್ವರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಉಪಸ್ಥಿತಿ ಕೂಡ ಇದೆ. ಜೂನ್ 18ರಂದು ರಾಜ್ಯಸಭೆಯ 24 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಕರ್ನಾಟಕದ 4 ಸ್ಥಾನ ಸೇರಿ 24 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ. ಜೂನ್ 18ರಂದು ನಡೆಯುವಂತಹ ರಾಜ್ಯಸಭೆ ಚುನಾವಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಒಂದ್ ಕಡೆ ರಾಹುಲ್ ಗಾಂಧಿ ಅವರು, ಇನ್ನೊಂದು ಭಾಗದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು, ಕೆಸಿ ವೇಣುಗೋಪಾಲ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅದು ಕೊಟ್ಟಿದ್ದಾರಷ್ಟೇ. ಸಮಾಧಾನ ಮಾಡುವಂಥದ್ದು, ಪರ್ಯಾಯ ವ್ಯವಸ್ಥೆ ಮಾಡುವಂಥ ಶಕ್ತಿ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯವ್ರಿಗಿದೆ. ಅದನ್ನು ಸರಿಪಡಿಸ್ತಾರೆ ಆಸೆ ನಮಗೂ ಇದೆ, ಸರಿಪಡಿಸ್ತಾರೆ. ಕಾದು ನೋಡೋಣ, ಒಂದು 2 ದಿವಸ, 2 ಸರಿ ಆಗ್ಬೋದು. ಹಿಂದೆಲ್ಲ ಸರಿ ಇರ್ತಾರೆ ಸರ್, ಹಿಂದೆಲ್ಲ ಬೇಜಾರಾಗಿ ನಿರ್ವಹಣೆ ಮಾಡಿದ್ದಾರೆ. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗಬೇಕಂತ ಎಲ್ಲರೂ ಬಯಕೆ. ಅಪ್ಪರ್ ಸ್ಟೆಪ್ಗೆ ಎಲ್ಲರೂ ಬಯಕೆ. ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರೆ. ವೇಟ್ ಮಾಡೋಣ, ಒಂದು 2 ಸೀನ್ ಅರ್ಜೆಂಟ್ ಇಲ್ಲ. ನಿಮಗೂ ಸಹ ಪ್ರಮೋಷನ್ ಆಗಬೇಕು ಅಂತ ಇಷ್ಟ ಇತ್ತು, DCM ಆಗಬೇಕು ಅಂತ. ನಿಮ್ಗೆ ಅವಕಾಶ ಸಿಗ್ಲಿಲ್ಲ ಇತ್ತು, ಏನು ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ರಾಜೀನಾಮೆ ಪತ್ರ ರಾಜೀನಾಮೆ ಹಾಕೊಳ್ಬೇಕೇನು ಅವಶ್ಯಕತೆ ಇಲ್ಲ. ನಮ್ದು ಯಾವ್ದು ಖಾತೆ ಇದೆ ಅದು ಮುಂದುವರಿಸಿದ್ದಾರೆ. ಸಚಿವರುಗಳಲ್ಲಿ ಮೊದಲು ನೊಂದವರು ನೀವು ಸರ್, ಅಂದ್ರೆ KPCC ಅಧ್ಯಕ್ಷ ಸ್ಥಾನ 2-3 ಕಡೆ ನೊಂದಿದ್ದಾರೆ. ಇಲ್ಲ. ಹಾಗಾಗಿ ನಿಮಗೆ ಅಸಮಾಧಾನ, ನೋವು, ಬೇಸರ ಏನು ಇಲ್ವಾ? ಯಾವುದೂ ಇಲ್ಲ, ಯಾವುದು ನೊಂದಿಲ್ಲ, ಯಾವುದು ಸಂತೋಷ ಇಲ್ಲ ಅಥವಾ ದುಃಖನೇ ಇಲ್ಲ. ಸಂತೋಷ ಇಲ್ಲ ಅಂದ್ರೆ ಒಂದು ಸಣ್ಣ ನೋವಿದೆ ಅಂತ? ಇಲ್ಲ, ಹಂಗೇನಿಲ್ಲ. ಇದ್ದೇ ಇರ್ತದೆ, ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಸರಿಪಡಿಸ್ತಾರೆ ಮುಖ್ಯಮಂತ್ರಿಗಳು. ಯಾರು ಸರ್? ಇನ್ನೂ ಇದೆ, ಇರ್ಬೋದು, ಇನ್ನೂ ಇರ್ಬೋದು. ಇನ್ನೂ 2-3 ಮಂದಿ ಇರ್ಬೋದು. ಅದು ಮುಖ್ಯಮಂತ್ರಿಗಳಾಗಿ ಮಾತಾಡಿರ್ಬೋದು. ವೇಟ್ ಮಾಡೋಣ. ಅಂಥದ್ದೇನು ಸಮಸ್ಯೆ ಇಲ್ಲ, ಸರ್ಕಾರದಲ್ಲಿ ಪರಿಹಾರ ಮಾಡ್ತಾರೆ. ಸಮಸ್ಯೆ ನಿವಾರಣೆಗೆ ಸಮನ್ವಯ ಸಮಿತಿ ರಚನೆ ಅಗತ್ಯ ಇದೆ. ಇಲ್ಲ, ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಮುಂದಿನ ಇನ್ನೂ ನಂತರದ ಪ್ರೊಸೆಸ್. ಈಗ ತಕ್ಷಣ ಏನು ಬೇಕೋ ಅಷ್ಟು ಮಾಡೋಣ ಅಷ್ಟಕ್ಕೆ. ಈಗ ಸಮಸ್ಯೆ ಶುರುವಾಗಿದೆ, ಆಮೇಲೆ ಸಮನ್ವಯ, ಆಮೇಲೆ ನೋಡೋಣ. ಲೇಟ್ ಟೇಕ್ ಆಫ್ಗಿಂತ ಮುಂಚೆನೇ ಹಿಂಗಾದ್ರೆ ಕಷ್ಟ ಅಲ್ವಾ ಸರ್? ಟೇಕಪ್ ಅದು ಮತ್ತೆ ವಾಪಸ್ ಮತ್ತೆ ರನ್ವೇ ಮತ್ತೆ ಬರ್ತದಲ್ಲ, ವಾಪಸ್ ಹೋಗೋ. ಟೇಕಪ್ ಆಗದಿಲ್ಲ ಅಂದರೆ ಮತ್ತೆ ವಾಪಸ್ ರನ್ವೇ ತರ್ತಾರೆ, ಬಂದು ಮತ್ತೆ ಹೊರಡ್ಬೇಕೀಗ, ಮತ್ತೆ ವಾಪಸ್ ಓಡಿಸ್ತಾರೆ, ಮತ್ತೆ ಟೇಕಪ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಂತದೇನು ವಿಶೇಷ ಏನಿಲ್ಲ. ಸ್ವಾಭಾವಿಕ ಒಂದೊಂದು ಸಾರಿ ಟೇಕಪ್ ಆಗದೆ ವಾಪಸ್ ಮತ್ತೆ ಕರೆಸ್ಕೊಳ್ತಾರೆ, ಮತ್ತೆ ಓಡಿಸ್ತಾರೆ, ಕೊಡ್ತಾರೆ. ಓಕೆ, ಅಷ್ಟನ್ನ ಇವತ್ತು ಸಾರಿ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು.